ನೀವು ಬೆಂಕಿಲ್ ಸಿಕ್ಕಾಕೊಂಡಿದ್ರಿಂದ ಅವ್ರಿಗೆ ಆತಂಕ ಆಗಿದೆ. ಅದಕ್ಕೆ ಈ ಮರು ಮದ್ವೆಯಿಂದ ನಿಮ್ಗೆ ರಕ್ಷಣೆ ಸಿಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿರ್ಬೋದು. ದುರ್ಗಾ ನೀನು ಬಾಸು, ನನ್ಗೂ ಈ ಮದ್ವೆ ಇಷ್ಟ ಇಲ್ಲ ಅಂತ ನಿಮಗ್ ಗೊತ್ತಲ್ವಾ? ಒಬ್ರು ತಾಯಿಯಾಗಿ ಮಾಳ್ವಿಕಾ ಮೇಡಮ್ ಏನೋ ಯೋಚನೆ ಮಾಡಿದ್ದಾರೆ. ಅದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇನೆ. ಆದ್ರೆ ಇದರಿಂದ ಪುಟ್ ಮೇಡಮ್ ತುಂಬಾ ನೊಂದ್ಕೊಂಡಿದ್ದಾಳೆ. ಹೌದು, ನಾನು ಹಿತ ಹತ್ರ ಈ ಮದುವೆ ಆಗೋದೇ ಇಲ್ಲ ಅಂತ ಬೇರೆ ಹೇಳಿದ್ದೀನಿ. ಶರತ್, ಏನಾಯ್ತು? ಯಾಕಂಗೆ ಸಡನ್ ಆಗಿ ಹಾಲಿಂದ ಬಂದ್ಬಿಟ್ರಿ? ಆಂಟಿ ನೋಡಿದ್ರೆ ಮರು ಮದುವೆ ಬಗ್ಗೆ ಮಾತಾಡ್ತಾ ಇದ್ರು, ಬಟ್ ನೀವು? ನಾನು ಅದನ್ನೇ ಕೇಳೋಣ ಅಂತ ಬಂದೆ. ಹಿತ ಒಪ್ಕೊಳ್ಳೋವರೆಗೂ ನೀವು ಮದ್ವೆ ಆಗಲ್ಲ ಅಂತ ಹೇಳ್ತಿದ್ರಲ್ವಾ, ಹಿತ ಯಾಕೆ ಒಪ್ಕೊಳ್ಳಲ್ಲ? ಅದೊಂದು ದೊಡ್ಡ ಕತೆ ದೀಪ. ಚಿಕ್ಕದಾಗ ಹೇಳಪ್ಪ, ಕೇಳ್ತೀವಿ. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ನನ್ನ ದುರ್ಗಾ ಮದುವೆ ಹಿತಕ್ಕೆ ಇಷ್ಟ ಇಲ್ಲ. ನಾವು ಇಷ್ಟಪಟ್ಟು ಈ ಮದುವೆ ಆಗಿಲ್ಲ ಅಂತ ಅವಳು ಹೇಳಿದ್ರು, ಅವಳು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂಬಿಕಾ ಸ್ಥಾನದಲ್ಲಿ ಬೇರೆ ಯಾರನ್ನು ನೋಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ. ಐ ಅಂಡರ್ಸ್ಟ್ಯಾಂಡ್. ಶಿ ವಾಸ್ ಅ ಪರ್ಫೆಕ್ಟ್ ಮದರ್. ಯಾವುದೇ ಮಗುಗಾಗ್ಲಿ ಅವ್ರ ತಾಯಿ ಸ್ಥಾನದಲ್ಲಿ ಬೇರೊಬ್ರು ನೋಡೋಕ್ಕೆ ಇಷ್ಟ ಆಗಲ್ಲ. ಏನೋ ನಿಜ ಹಸ್ಬೆಂಡ್, ಆದ್ರೆ ದುರ್ಗಾ ಅವ್ರೇನ್ ಕೆಟ್ಟವ್ರಲ್ಲ ಅಲ್ವಾ? ಹಿತ ದುರ್ಗಾನ ತುಂಬಾ ಇಷ್ಟಪಡ್ತಿದ್ಲು ದೀಪ. ಇನ್ಫ್ಯಾಕ್ಟ್ ಅಂಬಿಕಾ ಹೋದ್ಮೇಲೆ ಹಿತ ಮೊದಲನೇ ಸರಿ ನಕ್ಕಿದ್ದು, ಮಾತಾಡಿದ್ದು ಎಲ್ಲ ದುರ್ಗಾ ಬಂದ್ಮೇಲೆನೆ. ಬಟ್ ಯಾವಾಗ ನಮ್ಮಿಬ್ರು ಮದುವೆ ಆಯ್ತೋ ಅವಾಗ ಹಿತ ದುರ್ಗಾ ಹತ್ರನೂ ಮಾತ್ಬಿಟ್ಟಿದ್ದಾಳೆ. ನಾನು ಹೇಗೋ ಕಷ್ಟಪಟ್ಟು ಹಿತ ಇವಳ ಹತ್ರ ಮಾತಾಡೋ ಥರ ಮಾಡಿದ್ದೆ. ಇವಾಗ ಮತ್ತೆ ಈ ಮರು ಮದುವೆ ಅದು ಇದು ಅಂತ ಅಂದ್ರೆ ಅವಳು ಕೋಪ ಮಾಡಿಕೊಂಡು ನಮ್ಮಿಬ್ಬರಿಂದನೂ ದೂರ ಆಗ್ಬಿಡ್ತಾಳೆ. ಹಿತ ಮನ್ಸಲ್ಲಿ ಅವ್ರ ಜಾಗದಲ್ಲಿ ಇನ್ನೊಬ್ರು ಬರ್ತಾರೆ ಅಂದ್ರೆ ಕೋಪ ಬರೋದು ಸಹಜ. ನೋಡಿ, ಕೋಪ ಬೆಣ್ಣೆ ಥರ, ಅದನ್ನ ಕರಗಿಸ್ಬೋದು. ದುರ್ಗಾ ಹಿತನ್ ಜೀವನದಲ್ಲಿ ಬಂದಿರೋದು ಅಂಬಿಕಾ ಅವ್ರ ಬದಲಾಗಿ ಅಂತ ನಾವು ಅನ್ಕೊಳ್ಳೋದು ತಪ್ಪು. ಅವ್ರು ಬಂದಿದ್ದು ಹಿತಂಗೆ ಇನ್ನೊಂದು ಅಮ್ಮನಾಗಿ. ಅದನ್ನ ನಾವು ಅವಳಿಗೆ ಅರ್ಥ ಮಾಡಿಸ್ಬೇಕು. ತಾಯಿ ತಾಯಿನೇ, ಆ ದೇವ್ರು ಬಂದ್ರೂ ಅವ್ರ ಜಾಗನ ಬೇರೆ ಯಾರು ತಗೊಳಕ್ಕಾಗಲ್ಲ. ಅಲ್ವಾ ಹಸ್ಬೆಂಡು? ನಿಜ. ಶರತ್,